ಎಲ್ಲರಿಗೂ ನಮಸ್ಕಾರ. ತಮಿಳಲ್ಲಿ ಕಾ ಎಂಬ ಎಳುತ್ತು ಒಂದೇ ಒಂದು ಎಳುತ್ತು ಅಂದರೆ ಅದಕ್ಕೆ 4 ಸೌಂಡ್ ಕ ಖ ಗ ಗ ಅಂದಿದೆ. ಅದು ಕೂಡ ங கா ஙா ங ಎಂಬ ಎಳುತ್ತೇನಿದೆ. ಅದು ಮೊತ್ತ 5 வகையான ಸೌಂಡ್ ಬಂದು காவிலிருந்து ಬರ್ತದೆ. ಈಗ ಅದನ್ನು ಹೇಗೆ எழுதாதுன்னு ನೋಡೋಣ. அதாவது கா என்பது தமிழில் எழுதிட்டு அதோட சவுண்ட்ஸ் கா க க க ங. கா ಹೆಂಗೆ எழுதாதுன்னு ನೋಡು. அடுத்து கா அழுத்தம் ಹೆಂಗೆ எழுಬೇಕು. காவுனா க ಎಂದಿಲ್ಲರ ரெண்டாவது எழுத்து. அடுத்து க மேலாக எழுಬೇಕು. க ತಿರ್ಗ ಘ ಘ ಲಾಸ್ಟ್ ಹಂಗೆ ನ. ತಂಗಂ ಹಿಂಗೆ ಬತ್ತಲ್ಲ ನ. ನಿಮಗೆ ಡೌಟ್ ಇದ್ದರೆ ಕಮೆಂಟ್ಲಿ ಹಾಕೋಣ. ಥ್ಯಾಂಕ್ ಯು. நன்றி, வணக்கம். Like, share, subscribe.